ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಪ್ರಕೃತಿಯ ಮಡಿಲಲ್ಲಿ ಜಾಗತಿಕ ದೃಷ್ಟಿಕೋನದಿಂದ ಮಕ್ಕಳಿಗಾಗಿ ಗುಣಮಟ್ಟದ ಶಿಕ್ಷಣ, ಆತ್ಮವಿಶ್ವಾಸ ಮತ್ತು ಮೌಲ್ಯಗಳನ್ನು ಹೊಂದಿಸಲು ಸ್ಥಾಪನೆಗೊಂಡಿರುವ ಅತ್ಯಾಧುನಿಕ ವಿನ್ಯಾಸಮಯ ಶಾಲೆ ಶಾಕ್ಯ ಗ್ಲೋಬಲ್ ಅಕಾಡೆಮಿ. ಅಂತಾರಾಷ್ಟ್ರೀಯ ಮಟ್ಟದ ಪಠ್ಯಕ್ರಮ, ಸ್ಮಾರ್ಟ್ ಕ್ಲಾಸ್ ರೂಮ್ಗಳು, ಅನುಭವ ಸಂಪನ್ನ ಶಿಕ್ಷಕರು ಮತ್ತು ಆಧುನಿಕ ಕಲಿಕಾ ವಿಧಾನಗಳು. ಪ್ರತಿಯೊಂದು ಮಗು ವಿಭಿನ್ನ. ಆ ವಿಭಿನ್ನತೆಯನ್ನು ಗೌರವಿಸದೆ ನಮ್ಮ ಶಾಲೆಯ ನಿಜವಾದ ಅರ್ಥಪೂರ್ಣ ಶಿಕ್ಷಣ, ವಿದ್ಯಾರ್ಥಿಗಳ ಚಿಂತನೆ, ಸಂಶೋಧನೆ ಮತ್ತು ಸಂವಹನ ಕೌಶಲ್ಯಕ್ಕೆ ಪ್ರೋತ್ಸಾಹ. ನವೀನ ತಂತ್ರಜ್ಞಾನದ ಅರಿವು ಮೂಡಿಸಲು ರೋಬೋಟಿಕ್ಸ್ ಮತ್ತು ಇನೋವೇಷನ್ ಝೋನ್. ಶಿಕ್ಷಣ ಜೊತೆಗೆ ಕ್ರೀಡೆ, ಕಲೆ, ಸೃಜನಶೀಲತೆ ಮತ್ತು ನಾಯಕತ್ವದ ಸಮಗ್ರ ಬೆಳವಣಿಗೆಗೆ ಆದ್ಯತೆ. 2026-27 ಶೈಕ್ಷಣಿಕ ವರ್ಷದ ದಾಖಲಾತಿ ಸಹ ಆರಂಭವಾಗಿದೆ. ಮಾಂಟೆಸರಿಯಿಂದ 9ನೇ ತರಗತಿವರೆಗೆ ಪ್ರವೇಶ ಲಭ್ಯ. ಪ್ರಿಯ ಪೋಷಕರೇ, ಈ ಅದ್ಭುತ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಭದ್ರವಾದ ಅಡಿಪಾಯ ಹಾಕಿ. ಇನ್ನು ಸಂಪರ್ಕಿಸಿ ಶಾಕ್ಯ ಗ್ಲೋಬಲ್ ಅಕಾಡೆಮಿ, ಕಾಡು ಮಲ್ಲೇಶ್ವರ ಬೆಟ್ಟದ ರಸ್ತೆ, ಗಂಗಾನಗರ ಹತ್ತಿರ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 9740409116 ಮತ್ತು 7795845995. ಅರ್ಥಪೂರ್ಣ ಗಣರಾಜ್ಯೋತ್ಸವ ಸಮಾರಂಭ ಆಚರಣೆಗೆ ನಿರ್ಧಾರ. ಜನವರಿ 26ರಂದು ಗಣರಾಜ್ಯೋತ್ಸವ ಸಮಾರಂಭ ಆಚರಣೆ ಮಾಡೋದಕ್ಕೋಸ್ಕರ ಚಿಂತಾಮಣಿ ನಗರದ ತಹಶೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ಅಧಿಕಾರಿಗಳು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ತಹಶೀಲ್ದಾರ್ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರಾದ ಜನವರಿ 26ರಂದು ನಡೆಯುವ ರಾಷ್ಟ್ರೀಯ ಹಬ್ಬವಾದ ಗಣರಾಜ್ಯೋತ್ಸವವನ್ನು ನಗರದ ಲಕ್ಷ್ಮೀಬಾಯಿ ಸಂಭ್ರಮ ಮತ್ತು ಸಡಗರದಿಂದ ಎಂದಿನಂತೆ ಆಚರಿಸಲಾಗಿದ್ದರು. ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ, ಪಥಸಂಚಲನ, ಕಾರ್ಯಕ್ರಮಗಳು ಶಾಲಾ ಕಾಲೇಜು ಮತ್ತು ತಾಲೂಕು ಅಧಿಕಾರಿಗಳು ಕಡ್ಡಾಯವಾಗಿ ಭಾಗವಹಿಸಬೇಕು. ಅದೇ ರೀತಿ ವಿವಿಧ ಇಲಾಖೆಗಳು, ಸಮಸ್ಯೆಗಳು ಮತ್ತು ಸಾರ್ವಜನಿಕರು ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ. ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲ ಕಚೇರಿಗಳಲ್ಲಿ ಜಾನ್ಸಿ ಮೈದಾನಕ್ಕೆ 9 ಗಂಟೆಗೆ ಹಾಜರಾಗಬೇಕು. ಕಾರ್ಯಕ್ರಮಕ್ಕೆ ಕನ್ನಡ ಹಾಡುಗಳನ್ನು ಹಾಡಬೇಕು. ದೇಶಕ್ಕೆ ಸಂಬಂಧಪಟ್ಟ ಹಾಡುಗಳನ್ನು ಹಾಡುವಂತೆ ಸೋಯಿದ ಅವರು ಪೊಲೀಸರು ಹೆಚ್ಚಿನ ಬಂದೋಬಸ್ತ್ ಮಾಡಲು ಇನ್ನು ಪೂರ್ವಭಾವಿ ಸಭೆಯಲ್ಲಿ ವಿವಿಧ ಇಲಾಖೆ ಕಚೇರಿಗಳಲ್ಲಿ ನಲ್ಲಿ ಆಚರಣೆ ಮಾಡೋದಕ್ಕೋಸ್ಕರ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಈ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ. ಈ ಒಂದು ಪೂರ್ವಭಾವಿ ಸಭೆಗೆ ಬಂದಿರುವಂಥ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ, ಅದೇ ರೀತಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದರಂತೆ ನಮ್ಮ ತಾಲೂಕಿನಲ್ಲಿ ಈ ವರ್ಷ ಕೂಡ ನಾವು ಏನು ಗಣರಾಜ್ಯೋತ್ಸವವನ್ನು ಝಾನ್ಸಿ ರಾಣಿ ಮೈದಾನದಲ್ಲಿ ಆಚರಣೆ ಮಾಡೋದಕ್ಕೋಸ್ಕರ ಎಲ್ಲ ಒಂದು ತೀರ್ಮಾನ ಮಾಡಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎಲ್ಲ ಶಾಲಾ ಮಕ್ಕಳ ಕಡೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ, ಸಂದೇಶ ಇರ್ತದೆ. ಅದೇ ರೀತಿ ಕಾರ್ಯಕ್ರಮ ಮುಗಿದ ಮೇಲೆ ಮಕ್ಕಳಿಗೆ ಸಿಹಿ ಹಂಚುವಂಥ ಕಾರ್ಯಕ್ರಮ ಇರುತ್ತೆ. ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಬೇರೆ ಯಾರಿಗೂ ಕೂಡ ನಿಯೋಜನೆ ಮಾಡಿಲ್ಲ. ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಶಿಷ್ಟಾಚಾರದಂತೆ ಎಲ್ಲರೂ ಕೂಡ ಭಾಗವಹಿಸಬೇಕು. ಭಾಗವಹಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು. ಮತ್ತು ಇಲ್ಲಿಂದ ನಾವು ಮೊದಲೇ ಹೋಗಬೇಕಾದ್ರೆ ನಮ್ಮ ಅವರವರ ಕಚೇರಿಗಳಲ್ಲಿ ಏನು ಫ್ಲಾಗ್ ಹಾಸ್ಟಿಂಗ್ ಮಾಡ್ತೀವಿ ಅದು ಮಾಡಿಕೊಂಡು ನಂತರ 9 ಗಂಟೆ ಒಳಗಡೆ ನಾವು ಅಲ್ಲಿ ಮಾಡಬೇಕಾಗುತ್ತೆ. ಹಾಗಾಗಿ ಎಲ್ಲರೂ ಸಮಯಕ್ಕೆ ಸರಿಯಾಗಿ ಬರಬೇಕಾಗುತ್ತೆ. ಮತ್ತು ನಿಮ್ಮ ಇಲಾಖೆಗಳಲ್ಲಿ ಏನು ಅದನ್ನ ಶಿಷ್ಟಾಚಾರದಂತೆ ನೀವು ಕಾರ್ಯಕ್ರಮ ಮಾಡ್ಕೊಂಡಿರ್ತೀರ ಅದನ್ನು ಕೂಡ ನೀವು ಪೂರೈಸಬೇಕಾಗುತ್ತೆ. ನಂತರ ಶಾಲಾ ಮಕ್ಕಳ ಕಡೆಯಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ. ಆದಷ್ಟು ಈ ವರ್ಷ ಕನ್ನಡದ ಹಾಡುಗಳನ್ನ ನೋಡಿ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಕನ್ನಡದಲ್ಲಿ ಹಾಡುಗಳನ್ನ ಸ್ವಲ್ಪ ಒಂದು ಅಟ್ಲೀಸ್ಟ್ 50% ಕನ್ನಡದ ಹಾಡುಗಳಿವೆ. ಯಾಕಂದರೆ ನಮ್ಮಲ್ಲಿ ಕನ್ನಡದಲ್ಲೂ ಕೂಡ ಸಾಕಷ್ಟು ಸ್ವಾತಂತ್ರ್ಯ ಗೀತೆಗಳು, ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂಥದ್ದು, ಜನರ ದೇಶದ ಒಂದು ಪೇಟ್ರಿಯಾಟಿಕ್ ಸಾಂಗ್ಸನ್ನು ಏನಿದೆ ಅವು ತುಂಬ ಇದೆ ನಮ್ಮ ಕನ್ನಡದಲ್ಲೂ ಕೂಡ. ಸೊ ಕನ್ನಡದಲ್ಲಿ ಒಂದು 50% ಇರೋದ್ರ ನೋಡ್ಕೊಂಡಿದ್ದೀವಿ. ಆಮೇಲೆ ಏನು ಇರ್ತದೆ. ನಂತರ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ಯಾರು ಬಂದಿದೆ ಪೊಲೀಸ್ ಅವರಿಗೆ ಲೆಟರ್ ಏನು ಆವತ್ತಿನ ದಿನ ನಾವು ಗಣರಾಜ್ಯೋತ್ಸವ ಮಾಡ್ತೀವಿ, ಕರೆಕ್ಟ್ ಟೈಮ್ಗೆ ಬಂದು ಅಲ್ಲಿ ಸುತ್ತಮುತ್ತ ಏನು ಬಿಗಿ ಬಂದೋಬಸ್ತು ಕೊಡಬೇಕು ಆ ಬಂದೋಬಸ್ತು ಕೊಡ್ತಾರೆ. ಮತ್ತು ಗಾರ್ಡ್ ಆಫ್ ಆನರ್ ಏನಿದೆ ಗಾರ್ಡ್ ಆಫ್ ಆನರ್ ಕೊಡ್ತಾರೆ. ಮಕ್ಕಳ ಕಡೆಯಿಂದ ಒಂದು ಮಾರ್ಚ್ ಫಾಸ್ಟ್ ಎಲ್ಲ ಇರುತ್ತೆ. ಸ್ಪೋರ್ಟ್ಸ್ ಇವರು NCC ಅವರು ಪಾಲ್ಗೊಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಅವತ್ತೊಂದು ದಿನ ನಾವೆಲ್ಲ ಸೇರಿ ಇದನ್ನು ಒಂದು ವಿಜೃಂಭಣೆಯಿಂದ ಮಾಡೋಣ. ಇದಕ್ಕೆ ಈಗ ನಾನು ಹೇಳಿರುವಂಥದ್ದು ಪ್ರತಿ ವರ್ಷ ನಾವು ಮಾಡೋದು ಯಾವ ರೀತಿ ಮಾಡ್ತಾಯಿದ್ವಿ ಅದನ್ನು ಹೇಳಿದ್ದೀನಿ. ಇದಕ್ಕೇನಾದರೂ ತಮ್ಮ ಸಲಹೆ ಸೂಚನೆಗಳಿಂದ ಯಾರಾದರೂ ದಯವಿಟ್ಟು ಅಧಿಕಾರಿಗಳಾಗಿರ್ಬೋದು ಅಥವಾ ಯಾರಾದರೂ ಪಬ್ಲಿಕ್ ಆಗಿರ್ಬೋದು, ಇಲ್ಲ ಮಾಧ್ಯಮ ಆಗಿರ್ಬೋದು, ಯಾರಾದರೂ ಆಗಲಿ ಹೇಳ್ಬೋದು. ಏನು ತಮ್ಮ ಸಲಹೆ ಸೂಚನೆಗಳಿದೆ ನಮ್ಮಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳೋಂಥದ್ದು ನಾನು ಹೇಳೋದು.
ಸರ್ ಈ ವರ್ಷನೇ ನಾನು ಮೊನ್ನೆ ವರ್ಷ ಹೇಳಿದ್ದೆ ನವಂಬರ್ 1ಗೂ ನಾವು ನೋಡಿದ್ವಿ ಬಂದಿದ್ವಿ. ನವಂಬರ್ 1ಗೆ ನಾನು ಇಲ್ಲಿಂದ ಮೆರವಣಿಗೆ ಹೊರಡಬೇಕಾದ್ರೂ ಕೂಡ ಎಲ್ಲ ಆಲ್ಮೋಸ್ಟ್ ಇಲಾಖೆಯವರು ಜೊತೆಗೆ ಈ ವರ್ಷ ನಾವು ಕಟ್ಟುನಿಟ್ಟಾಗಿ ಅವರಿಗೆ ನಾವು ಹೇಳಿದ್ವಿ. ಇದು ಯಾರು ಒಂದು ಇಲಾಖೆಯ ಕಾರ್ಯಕ್ರಮ ಅಲ್ಲ, ಇದೆಲ್ಲ ಸರ್ಕಾರದ ಕಾರ್ಯಕ್ರಮದಲ್ಲಿ ಎಲ್ಲ ಇಲಾಖೆಗಳು ಭಾಗಿಯಾಗಬೇಕು. ಇಲಾಖಾ ಮುಖ್ಯಸ್ಥರು ಯಾರಿದ್ದೀರ ಅವರೆಲ್ಲರೂ ಕೂಡ ಆ ದಿನ ಏನು ನಾವು ಫ್ಲಾಗ್ ಹಾಸ್ಟಿಂಗ್ ಟೈಮ್ಗೆ ಅದು ಎಕ್ಸಾಕ್ಟಾಗಿ ನಿಮ್ಮ ಕಚೇರಿಗಳಲ್ಲಿ ಶಿಷ್ಟಾಚಾರ ಮುಗಿಸ್ಕೊಂಡು ಫ್ಲಾಗ್ ಹಾಸ್ಟಿಂಗ್ ಟೈಮ್ ಒಳಗಡೆ ಬಂದು ಅಲ್ಲಿ ಅಟೆಂಡ್ ಆಗಬೇಕು ಅನ್ನೋದು ಕಟ್ಟುನಿಟ್ಟು ನಾನು ಡೈರೆಕ್ಷನ್ಸ್ನ ನಮ್ಮ ಆಫೀಸ್ ಕಡೆ ಕೊಡಿಸ್ತೀವಿ. ಅದೇ ರೀತಿ ಅವರು ಬಂದು ಪಾರ್ಟಿಸಿಪೇಟ್ ಕೂಡ ಮಾಡ್ತಾರೆ. ಪತ್ರಕರ್ತರಿಗೆ ಪ್ರತಿ ವರ್ಷ ನಾವು ಸನ್ಮಾನ ಮಾಡೋದು ಅಥವಾ ನಂತರ ಈಗ ಒಂದು ರಿಪಬ್ಲಿಕ್ ಡೇದಿಂದ ಒಂದು ಅವರ ಕೆಲಸನ ನಾವು ಉಳಿಸುವಂಥ ಕೆಲಸ ಆಗಬೇಕು ಅನ್ನೋದು ನನ್ನ ಈ ಇಂಟೆನ್ಷನ್ ಇದೆ. ಸೊ ಎಲ್ಲರೂ ಇವತ್ತೇ ಹೇಳಬೇಕಂತ ಇಲ್ಲ, ಮತ್ತೆ ನಾವು ಒಂದು ಕಮಿಟಿ ಇರುತ್ತೆ, ನಮ್ಮದು ರಾಷ್ಟ್ರೀಯ ಹಬ್ಬದ ಆಚರಣೆ ಸಮಿತಿಗಳು ನಮ್ಮದೇ ಮಾತಾಡ್ತಿದ್ವಿ. ನೀವೆಲ್ಲರೂ ಒಂದು ವಿಷಯ ಪ್ರೊಸೀಡ್ ಆಡಳಿತ ಮನೆ ಯಾರು